ಮೆಹಬೂಬ್ ರಾಜು ಮಾತಾಡ್ತಾ ಇರೋದು. ಇವತ್ತಿನ ಬ್ಲಾಗಿಂಗ್ ಏನಪ್ಪಾ ಅಂದರೆ, ನಾನು ಯಾವ ಯಾವ ಊರಿಗೆ ಹೋಗ್ಬಿಟ್ಟು ವ್ಯಾಪಾರ ಮಾಡೋದನ್ನ ನಾನು ಲೈವಲ್ಲಿ ನಿಮಗೆ ಬ್ಲಾಗಿಂಗ್ ಆಗಿ ತೋರಿಸ್ತಾ ಇರ್ತೀನಿ. ಬನ್ನಿ ಫ್ರೆಂಡ್ಸ್. ಅಷ್ಟರಲ್ಲೇ ಮೋಟ್ಕಾನಹಳ್ಳಿ ಎಂಟ್ರಿ ಆಗ್ತೀನಿ. ಎಂಟ್ರಿ ಆದಂಗೆ ಆಂಟಿ ಬರ್ತಾರೆ. ಆಂಟಿ ಬಂದ್ಬಿಟ್ಟು 150 ಟಬ್ಬು, 2 ಬ್ರಷ್ಷು, ಒಂದು ಮಾಪ್ ತೊಗೊಂಡು 250 ಕೊಟ್ಬಿಟ್ಟು ಫಸ್ಟ್ನೇ ಬೋರ್ಡ್ಗೆ ನಾನೇ ಮಾಡಿದ್ದೀನಿ, ನಿನಗೆ ಚೆನ್ನಾಗಾಗಲಿ ಅಂತ ಕೊಟ್ಟರು. ಅಷ್ಟರಲ್ಲೇ ಕಾಸು ಇಸ್ಕೊಂಬಿಟ್ಟು ಮುಂದೆ ಹೋದೆ ಗುರು. ಅಕ್ಕ ಟಬ್ ತೊಗೊಂಬಿಟ್ಟು 100 ರೂಪಾಯಿ ಕಾಸು ಕೊಟ್ಟರು. ಆಮೇಲೆ ಅಂಕಲ್ ಬಂದ್ಬಿಟ್ಟು ಒಂದು ಮಾಫ್ ಕೊಡ್ರಿ ಅಂದರು. ಅವ್ರಿಗೊಂದು ಮಾಪ್ ಕೊಟ್ಬಿಟ್ಟು ಹಂಗೆ ಕಾಸು ಇಸ್ಕೊತಾ ಇರ್ತೀನಿ. ಅಕ್ಕ ಒಂದು ಕಾಫಿ ಸೋರ್ಸೋದನ್ನ ಕೇಳ್ತಾರೆ. ಕಾಫಿ ಸೋರ್ಸೋದನ್ನ ಬೇಡಪ್ಪ, ಓಲ್ ದೊಡ್ಡದಾಗೈತೆ, ಆ ಥರದ್ದು ನಂಗೆ ಬೇಡ, ಬೇರೆ ಕ್ವಾಲಿಟಿ ತಗೊಂಬ ಅಂತ ಹೇಳಿದ್ರು. ಅಷ್ಟರಲ್ಲೇ ಮತ್ತೆ ಹಿಂದೆ ನೋಡ್ತೀನಿ, ಅಣ್ಣವರು ಕಾಸು ಕೊಡ್ತಾಯಿದ್ರು. ಕಾಸು ಇಸ್ಕೊಂಬಿಟ್ಟು ಹೇಳ್ತಾಯಿದ್ದೆ, ಯಾರೋ ಬಂದಿದ್ರ ವ್ಯಾಪಾರಕ್ಕೆ ಇಲ್ಲಿ ಅಂತ ಹೇಳ್ತಾ ಇದ್ದೆ. ಇಲ್ಲ ಇಲ್ಲ ಯಾರೂ ಬಂದಿಲ್ಲ, ನೀವೇ ಫಸ್ಟ್ ಬಂದಿರೋದು ಅಂತ ಅಂಕಲ್ ಹೇಳ್ತಾಯಿದ್ರು. ಅಷ್ಟರಲ್ಲೇ ಸುಮ್ಮನೆ ಒಂದು ಬೇಷನ್ ತಗೊಂಡು ಹಿಂಗೆ ಆಟ ಆಡ್ತಾ ಇದ್ದೆ. ಅಜ್ಜಿ ಬಂದ್ಬಿಟ್ಟು ಒಂದು ಬೇಷನ್, ಅದೇ ಬೇಷನ್ ಬೇಕು, 2 ಬಕೆಟ್ ಬೇಕು ಅಂತ ನನ್ನ ಕೇಳಿದ್ರು. ಅವ್ರಿಗೆ ಬೇಷನು ಬಕೆಟ್ 2 ಕೊಟ್ಟಿದ್ಮೇಲೆ ಕಲರ್ ಬೇರೆ ಬೇಕಂದ್ರು, ಅದಕ್ಕೆ ಕೊಟ್ಬಿಟ್ಟು ಹಾಗೆ ಮುಂದೆ ಹೋಗ್ತೀನಿ ಫ್ರೆಂಡ್ಸ್. ಒಂದು ಬಕೀಟು, ಒಂದು ಬೇಷನ್ ತೊಗೊಂಡ್ರು. ಅಲ್ಲಿ ಚಿಕ್ಕವ 2 ಬಕೆಟ್ ತೊಗೊಂಡ್ರು. ಅಲ್ಲಿ ವ್ಯಾಪಾರ ಆಗೋ ತನಕ ಸುಮ್ಮನೆ ನಮ್ಮ ಹುಡುಗನ ಜೊತೆ ಆಟ ಆಡ್ತಾ ಇದ್ದೆ ಹಂಗೆ. ಅಷ್ಟರಲ್ಲೇ ಕ್ಯಾಮ್ರಾ ರೊಟೇಟ್ ಮಾಡಿ ನೋಡ್ತೀನಿ, ವಾವ್ ಎಷ್ಟು ಚೆನ್ನಾಗಿ ಬರ್ತಾಯಿತ್ತು ಅಂತ ಹಂಗೆ ಒಂದು. ಆಮೇಲೆ ಅಷ್ಟರಲ್ಲೇ ಒಬ್ಬಕ್ಕ ಜಾಲ್ರ ಬೇಕು, ನಮಗೊಂದು ಜಾಲ್ರ ಕೊಡಪ್ಪ ಪಾತ್ರೆ ಹಾಕ್ಕೊಳ್ಳೋಕ್ಕೆ ಅಂತ ಕೇಳಿದ್ರು. ಕ್ಲೀನಾಗಿ ತೋರಿಸ್ಬಿಟ್ಟು ಅವ್ರಿಗೂ ಕೊಟ್ಟೆ. ಅಷ್ಟರಲ್ಲೇ ಒಬ್ಬಕ್ಕ ಬಂದರು, ಬಟ್ಟೆ ಹಾಕ್ಕೊಳ್ಳೋ ಲಾಂಡ್ರಿ ಕೊಡ್ರಪ್ಪ ಅಂದರು. ಅದಕ್ಕೆ ಒಂದು ಬಟ್ಟೆ ಹಾಕ್ಕೊಳ್ಳೋ ಲಾಂಡ್ರಿ ಕೊಟ್ಟೆ. ಅಜ್ಜಿ ಬಂದ್ಬಿಟ್ರು, ಮತ್ತೆ ಬಂದು 4 ಬಾಕ್ಸ್ ತೊಗೊಂಡೋದ್ರು. ಅಲ್ಲಿಂದ ಕಾಸು ಇಸ್ಕೊಂಡು ಮುಂದೆ ಹೋಗ್ತೀನಿ ಗುರು. ಮುಂದೆ ಹೋಗಿದ್ಮೇಲೆ ಅಕ್ಕ ಬರ್ತಾರೆ. ಕಸಿನ ಮರ ಹೊಡೆದೈತೆ ಅಂದಮೇಲೆ ಅವ್ರಿಗೆ ಟೇಸ್ಟ್ ಮಾಡಿ ತೋರಿಸಿ 100 ರೂಪಾಯಿ 4 ಮರ ಕೊಟ್ಟೆ ಗುರು. ಹಾಗೆ ನನಗೆ ಪಾಟು ಬೇಕಪ್ಪ, ಪಾಟ್ ಕೊಡ್ರಿ ಅಂದರು. ಅದಕ್ಕೆ ಪಾಟು ತೋರಿಸ್ತಾ ಇದ್ದೆ ಅವ್ರಿಗೆ. 100 ರೂಪಾಯಿಗೆ 2 ಚೆನ್ನಾಗೈತೆ ತಗೊಳ್ರಕ್ಕ, ದುಡ್ಡು ತೊಗೊಂಡ್ರೆ 100 ರೂಪಾಯಿ ಅಂತ ಹೇಳ್ತಾ ಇದ್ದೆ. ಅಲ್ಲಿ 200 ರೂಪಾಯಿ ವ್ಯಾಪಾರ ಮಾಡಿದ್ಮೇಲೆ ಮುಂದೆ ಹೋಗ್ತೀನಿ ಗುರು. ಮುಂದೆ ಹೋಗಿದ್ಮೇಲೆ ಅಕ್ಕ ಆಂಟಿ 2 ಬಂದು ಈರುಳ್ಳಿ ಬುಟ್ಟಿ ಬಾಕ್ಸ್ ಬೇಕಂದ್ರು. ಅವ್ರಿಗೂ ಬಾಕ್ಸು ಈರುಳ್ಳಿ ಬುಟ್ಟಿ ಕೊಟ್ಟೆ ಗುರು. ಹಾಗೆ ಒಂದು ಬೇಷನ್ ತೋರಿಸ್ರಪ್ಪ ಅಂದರು. ಅದಕ್ಕೆ ಒಂದು ಬೇಷನು ತೋರಿಸ್ದೆ. ಬೇಷನ್ ಬೇಡ ನನಗೆ, ನೆಕ್ಸ್ಟ್ ಟೈಮ್ ತೊಗೊತೀನಿ ಅಂತ ಅಕ್ಕ ನನಗೆ ವಾಪಸ್ ಕೊಟ್ಟರು. ವಾಪಸ್ ಕೊಟ್ಟಿದ್ಮೇಲೆ ನಾನು ಸುಮ್ಮನೆ ಆಟ ಆಡ್ಕೊಂತ ಅದ್ರ ಮೇಲೆ ಸುಮ್ಮನೆ ತಿರುಗಾಡಿಸ್ತಾ ಇದ್ದೆ ಗುರು. ಅಷ್ಟರಲ್ಲೇ ಅಂಕಲ್ ಬಂದು ನನಗೆ ಒಂದು ಮಣೆ ಬೇಕು ಕುಂತ್ಕೊಳ್ಳೋದು ಅಂದರು. ಅಷ್ಟರಲ್ಲೇ ನಮ್ಮ ಹುಡುಗ ಕೇತೆ ಮಾಡ್ತಾಯಿದ್ದ. ಅದಕ್ಕೆ ಅಂತ ಅವ್ನು ಅಲ್ಲಿ ಕುಂದ್ರಿಸ್ಬಿಟ್ಟು ಅಂಕಲ್ಗೆ ಒಂದು ಮಣೆ ಕೊಟ್ಟೆ ಗುರು. ಮಣೆ ಕೊಟ್ಟಿದ್ಮೇಲೆ ಅಂಕಲ್ ಹೇಳ್ತಾರೆ, ನಾನು ಬ್ಯಾಂಕ್ ಹೋಗಿ ಬರ್ತೀನಿ, ಇಷ್ಟರಲ್ಲೇ ಇಲ್ಲೇ ಇರ್ತೀರೇನಪ್ಪ ಅಂದರೆ, ಇಲ್ಲಣ್ಣ ನಾವು ಇಲ್ಲಿ ಇರಲ್ಲ, ವ್ಯಾಪಾರ ಮಾಡೋರು ಬಂದವರು, ಇಲ್ಲೇ ಇರೋಕ್ಕಾಯ್ತದ ಅಂದರೆ. ಅದಕ್ಕೆ ಅಂತ ವಾಪಸ್ ಕೊಟ್ಟರು ಅಣ್ಣವರು. ವಾಪಸ್ ಕೊಡ್ತಾರೆ. ಅಕ್ಕ ಬಂದು ಒಂದು 10 kg ಹಿಡಿಯೋ ಬಾಕ್ಸ್ನ ತೊಗೊಂಡು 100 ರೂಪಾಯಿ ಕೊಡ್ರಿ ಅಂದರು. ಕೇಳ್ತು. ಅಲ್ಲಿಂದ ವ್ಯಾಪಾರ ಮುಗಿಸ್ಕೊಂಡು ಸೀದಾ ನಾನು ನಮ್ಮ ಮನೆ ದಾರಿನ ಹಿಡಿತೀನಿ ಫ್ರೆಂಡ್ಸ್. ಕ್ಯಾಮ್ರಾ ಚೆನ್ನಾಗಿದೆ ಅಲ್ವಾ, Insta360 X5 ಕ್ಯಾಮ್ರಾ ಅಲ್ವಾ, ಅದಕ್ಕೆ ಅಂತ ಒಂದು ರೌಂಡ್ ಹಾಕಿ ಕ್ಲೀನಾಗಿ ಟೆಸ್ಟ್ ಮಾಡಿದೆವರು. ಯಾವ ಥರ ವಿಡಿಯೋ ಬರ್ತವೆ ನೋಡಿ ಫ್ರೆಂಡ್ಸ್ ನೀವೇ. ಅಲ್ಲಿಂದ ಎಲ್ಲ ಕ್ಯಾಮ್ರಾ ಇಟ್ಕೊಂಡು ಮುಂದೆ ಹೋದೆ ಗುರು. ನೀವೇ ನೋಡ್ತಾ ಇರೋದು ಯಾವ ಥರ ಕ್ಲೀನಾಗಿ ಕಾಣುತ್ತೆ ನೋಡಿ ಫ್ರೆಂಡ್ಸ್. ಲೊಕೇಶನ್ ನೀವು ರೊಟೇಟ್ ಮಾಡೋದೇ ಬೇಡ, ಅದೇ ಎಡಿಟ್ ಮಾಡಿ ಕೊಡುತ್ತೆ. ತಿರ್ಗಾಡ್ಬಿಟ್ಟು ಸೊಂಡೆಗಪ್ಪ ಅಕ್ಕಪಕ್ಕ ಲಕ್ಕೇನಹಳ್ಳಿ ಅವೆಲ್ಲ ಹಳ್ಳಿ ಅದಾವೆ, ಅಲ್ಲೆಲ್ಲ ತಿರ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಆಗಿರೋದು 5,500 ಅಷ್ಟೇ ವ್ಯಾಪಾರ ಆಗಿರೋದು. ಎಲ್ಲ ಐಟಮ್ ಜೋಡಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ನೀವು ಈ ವಿಡಿಯೋನ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಗುರು. ಸಿಗೋಣ ಹೊಸ ನ್ಯೂ ಬ್ಲಾಗಲ್ಲಿ. ನಮಸ್ಕಾರ ಫ್ರೆಂಡ್.